ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, RCB 18 ವರ್ಷಗಳ ನಂತರ ಗೆದ್ದಿದ್ದಾಯ್ತು. RCB ಸೆಲೆಬ್ರೇಷನ್ ಸಮಯದಲ್ಲಿ ಆದ 11 ಹತ್ಯೆಗಳಿಗೆ ಸರ್ಕಾರವೇ ಕಾರಣ ಅನ್ನೋದನ್ನ ಇಡೀ ಕರ್ನಾಟಕ ಹೇಳ್ತಾ ಇದ್ರೆ, ಇಲ್ಲ ನಮ್ದೇನು ತಪ್ಪೇ ಇಲ್ಲ ಅಂತಿದ್ದ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಈಗ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದಾರೆ. ಆದರೂ ಈಗಲೂ ಸಮರ್ಥನೆ ಮಾಡಿಕೊಳ್ತಾರಾ ಗೊತ್ತಿಲ್ಲ. ಯಾಕಂದರೆ ಇವರಿಗೆಲ್ಲ ಬೇಕಾಗಿರೋದು ಅಧಿಕಾರ ಮಾತ್ರ. ಇನ್ನೊಂದು ಕಡೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು, ಈಗ ಅದನ್ನು 25 ಲಕ್ಷ ಮಾಡಿದ್ದಾರೆ. ಇದನ್ನು ಎಲ್ಲ ಮಾಧ್ಯಮದವರು ಹೇಳ್ತಾನೆ ಇದ್ದಾರೆ, ತೋರಿಸ್ತಾನೆ ಇದ್ದಾರೆ. ಆದರೆ ಈ 25 ಲಕ್ಷವನ್ನು ಸರ್ಕಾರ ಘೋಷಣೆ ಮಾಡಿದರೆ ಹಿಂದಿನ ಉದ್ದೇಶವೇ ಬೇರೆ. ಹಾಗಾದರೆ ಸಿದ್ದು ಸರ್ಕಾರ ಸಿಕ್ಕಿ ಬಿದ್ದಿದ್ದಾದರೂ ಹೇಗೆ? ಹೈಕೋರ್ಟ್ ದೂರನ್ನು ದಾಖಲು ಮಾಡಿಕೊಂಡಿರೋದು ಯಾಕೆ? 4 ತನಿಖೆ ಈ ಕೇಸಲ್ಲಿ ನಡೀತಾ ಇರೋದಾದರೂ ಯಾಕೆ? ಆ ತನಿಖೆಗಳು ಯಾವುವು? ಇದರಿಂದ ಸರ್ಕಾರದಲ್ಲಿರೋ ಯೋಗ್ಯತೆ ಇಲ್ಲದವರ ಕತೆ ಏನಾಗುತ್ತೆ? ಸಿಕ್ಕಿರೋ 4 ಸಾಕ್ಷಿಗಳು ಏನನ್ನ ಹೇಳ್ತಾ ಇವೆ? ಮತ್ತೆ IPS ಅಧಿಕಾರಿಗಳು ಕರ್ತವ್ಯಕ್ಕೆ ಹಾಜರಾಗ್ತಾರಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ. ಆದರೆ ಈಗ ಅಂಥದ್ದೇ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದು ಒದೀತಾ ಇದೆ. ಈಗ ಸಿದ್ದರಾಮಯ್ಯ ನಿದ್ರೆಯಿಂದ ಎದ್ದು ಪಂಚೆಯನ್ನು ಎತ್ತಿ ಕಟ್ಕೊಂಡು ಒದ್ದೆ ಆದವರ ರೀತಿ 11 ಜನರ ಕೊಲೆಯನ್ನು ಮಾಡಿದ ಮೇಲೆ ನಾನು ಸಾಚ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೊರಟಿದ್ರು. ಅದರಲ್ಲೂ ಅಯ್ಯೋ ನಮ್ಮ ಸರ್ಕಾರ ಯಾವ ಪರ್ಮಿಷನ್ನು ಕೂಡ ಕೊಟ್ಟೇ ಇಲ್ಲ, ಅದೆಲ್ಲ ಸಾವುಗಳಿಗೂ KSCA ಹೊಣೆ, RCB ಮ್ಯಾನೇಜ್ಮೆಂಟ್ ಮಾಡಿರೋ ತಪ್ಪು ಅನ್ನೋದನ್ನು ಹೇಳಿದರು. ಜೊತೆಗೆ ಎಲ್ಲವೂ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ, ವಿಧಾನಸೌಧದ ಹತ್ರ ಅಲ್ವಲ್ಲ ಅನ್ನೋದನ್ನು ಕೂಡ ಹೇಳಿದರು. ಆದರೆ ಈಗ ನೋಡಿದರೆ ಸಿದ್ದರಾಮಯ್ಯ ಅವರ ಪಂಚೆ ಉದುರಿ ಹೋಗ್ತಾ ಇದೆ. ಯಾಕಂದರೆ ಈ 11 ಅಮಾಯಕರ ಕೊಲೆಯನ್ನು ಸರ್ಕಾರವೇ ಮಾಡಿದೆ ಅನ್ನೋದನ್ನು ಈಗ ಸಿಕ್ಕಿರೋ ಸಾಕ್ಷಿಗಳು ಸಾರಿ ಹೇಳ್ತಾ ಇವೆ. ಈಗಾಗಲೇ ಅಧಿಕಾರದಾಹಿಗಳು ಕಮಿಷನರ್ ದಯಾನಂದ್ ಅವರನ್ನು ಸೇರಿ ಒಟ್ಟು 5 ಅಧಿಕಾರಿಗಳೇ ಕಾರಣ, ಅವರು ಸರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿಲ್ಲ ಅನ್ನೋದನ್ನೇ ಕಾರಣ ಮಾಡಿಕೊಂಡು ಅಮಾನತು ಮಾಡಿದ್ರು. ಆದರೆ ಅದೆಷ್ಟೋ ಕನ್ನಡಿಗರು, ಜೊತೆಗೆ ಮಾಜಿ IPS ಅಧಿಕಾರಿಗಳು ಮತ್ತು ನಿವೃತ್ತ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ. ಆದರೆ ಅವರು ಕೇಳೋ ಪ್ರಶ್ನೆಗಳಿಗೆ ಸರ್ಕಾರದಲ್ಲಿರೋ ಯಾವನ ಬಳಿ ಕೂಡ ಉತ್ತರ ಇಲ್ಲ. ಹಾಗಾಗಿ ಉತ್ತರವನ್ನು ಕೊಡೋ ಗೋಜಿಗೆ ಹೋಗ್ತಾನೇ ಇಲ್ಲ. ಇಂಥದ್ದೇ ಸಮಯದಲ್ಲಿ ನಾವು ಮೊದಲ ದಿನವೇ ಹೇಳಿದ್ವಿ, ವಿಧಾನಸೌಧ ಪೊಲೀಸರು ಈ ಕಾರ್ಯಕ್ರಮ ಬೇಡ ಅನ್ನೋದನ್ನು ಹೇಳಿದ್ರು, ಅದಕ್ಕೆ ಬೇಕಾದಷ್ಟು ಸೆಕ್ಯೂರಿಟಿ ನಮ್ಮ ಬಳಿ ಇಲ್ಲ ಅನ್ನೋದನ್ನು ಹೇಳಿದ್ರು ಅಂತ. ಅದಕ್ಕೆ ಪೂರಕವಾಗಿ ಈಗ ಸರ್ಕಾರವೇ ಹೊಣೆ ಅನ್ನೋದನ್ನು ಒಂದು ವಿಡಿಯೋ ಹೇಳ್ತಾ ಇದೆ. ಈಗಾಗಲೇ ಸರ್ಕಾರದ ಅನುಮತಿ ಇಲ್ಲದ ಆ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಎಲ್ಲರನ್ನ ಕರೆದಿದ್ದ ವಿಡಿಯೋ ನೋಡಿದ್ವಿ. ಈಗ DPR ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದೇ ಎಲ್ಲ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೊಡೋದು. ಈಗ ಅದೇ ಇಲಾಖೆಯ ಕಾರ್ಯದರ್ಶಿ IAS ಸತ್ಯವತಿ ಅವರ ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವರು ಹೇಳಿರೋದು ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅನ್ನೋದನ್ನು ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದು ಮಾಧ್ಯಮದ ಮುಂದೆಯೇ ಹೇಳಿದ್ದಾರೆ. ಯಾವ ಇಲಾಖೆ ಅನುಮತಿಯನ್ನು ಕೊಡಬೇಕೋ ಅದೇ ಇಲಾಖೆಯ ಕಾರ್ಯದರ್ಶಿ ಇಲ್ಲಿ ಮಾಧ್ಯಮದ ಮುಂದೆ ಜನರನ್ನ ಕರೆದ ಮೇಲೆ ಅದಕ್ಕೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಅದಕ್ಕೆ ಎಲ್ಲಿ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತಾರೆ. ಹಾಗಾದರೆ ಮಾಧ್ಯಮಗಳ ಮುಂದೆ ಕರೆದವರು ಬರವಣಿಗೆಯಲ್ಲಿ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ? ಇದರ ಅರ್ಥ ಆದರೂ ಏನು? ಯಾಕಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟಲ್ಲಿ ಹೇಳಿದ್ದು ಪೊಲೀಸರ ಅನುಮತಿ ಇರಲಿಲ್ಲ ಅಂತ. ಇನ್ನು ಈಗಾಗಲೇ KSCA ಇಂದ ಅರೆಸ್ಟ್ ಆದವರು ಕೂಡ ನಮಗೆ ಪರ್ಮಿಷನನ್ನು ಕೊಟ್ಟಿರಲಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಒಟ್ಟು 1,500 ಪೊಲೀಸರು ಸೆಕ್ಯೂರಿಟಿ ಇದ್ದದ್ದಾದರೂ ಯಾಕೆ? ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಸುಮಾರು 670 ಪೊಲೀಸರು ಇದ್ದರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಂದು ಕಡೆ ಪರ್ಮಿಷನ್ ಇಲ್ಲ ಅಂತಾರೆ, ಇನ್ನೊಂದು ಕಡೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಇನ್ನು ಪರ್ಮಿಷನ್ ಕೊಡಬೇಕಾಗಿದ್ದ ಇಲಾಖೆ ಕಾರ್ಯದರ್ಶಿ ಮಾಧ್ಯಮದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅನ್ನೋದನ್ನು ಯಾಕೆ ಹೇಳಿದ್ರು? ಇದು ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರಲೇ ಇಲ್ವಾ? ಇನ್ನೊಂದು ಕಡೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಲೆ ಕ್ರಮವನ್ನು ತಗೊಂಡಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇಲ್ಲಿ RCB ಪಂದ್ಯ ಪ್ರಾರಂಭಕ್ಕೂ ಮೊದಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಇವರನ್ನು ಯಾಕೆ ಅಮಾನತು ಮಾಡಿಲ್ಲ ಅನ್ನೋದನ್ನು ಹಳೆಯ IPS ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಇಲ್ಲಿ ಶಾಲಿನಿ ರಜನೀಶ್ ಅವರ ತಲೆದಂಡ ಆಗಿಲ್ಲ ಅಂದರೆ CM ಅಥವಾ DCM ಹೇಳಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸತ್ಯವತಿ ಅವರು ಸ್ಟೇಡಿಯಂಗೆ ಹೋಗಿ ಅನ್ನೋದನ್ನು ಹೇಳಿದ್ದಾರೆ. ಇದು ಸಾಕಾಗಲ್ವೇನ್ರಿ? ಈ ಸರ್ಕಾರ ಅನ್ನೋದು ಲಜ್ಜೆಗೆಟ್ಟು 3 ಬಿಟ್ಟು ಬೇರೆಯವರ ಪ್ರಾಣದ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗಕ್ಕೆ ಇಲ್ಲಿ KSCA ಕೇಳಿರೋದು RCB ಪಂದ್ಯವನ್ನು ಗೆದ್ದರೆ ಅನುಮತಿ ಕೊಡಿ ಅಂತ. ಅದನ್ನು ಪತ್ರದಲ್ಲಿ ನೀಟಾಗಿ ಅರ್ಜಿಯಲ್ಲಿ ಹಾಕಿದ್ದಾರೆ. ಆದರೆ ಅಲ್ಲಿ ಪಂದ್ಯ ಶುರುವಾಗೋಕ್ಕೂ ಮೊದಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಸರಿ, ಹಾಳಾಗಿ ಹೋಗಲಿ. ಇದೆಲ್ಲ CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಇವರು ಯಾರಿಗೂ ಗೊತ್ತಿಲ್ಲದೆ ಅವರ ಸಹಿ ಮತ್ತು ಸೀಲುಗಳು ಬಿದ್ವಾ ಅಂತ ಯೋಚನೆಯನ್ನು ಮಾಡ್ರಿ. ಆಗ ಸತ್ಯ ಯಾವುದು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಈಗಾಗಲೇ ಬಹಳಷ್ಟು ಜನರಿಗೆ ಗೊತ್ತೇ ಇರುತ್ತೆ ಬಿಡಿ.
ಗೆಳೆಯರೆ, ಈ ಸಿದ್ದರಾಮಯ್ಯ ಅನ್ನೋ ಮುಖ್ಯಮಂತ್ರಿ ಇದ್ದಾರಲ್ಲ, ಒಬ್ಬ DC ಬಂದು ಅವರ ಪಕ್ಕದಲ್ಲಿ ಕೂತ್ಕೊಂಡ್ರೆ, ಏಯ್ ಯಾರೋ ನೀನು, DC ಆದರೆ ಆ ಕಡೆ ಹೋಗು, ನನ್ನ ಸಮನಾಗಿ ಕೂತ್ಕೊಳ್ತೀಯಾ ಅಂತ ಮಾತಾಡ್ತಾರೆ. ಈಗಾಗಲೇ ಅಂತಹ ವಿಡಿಯೋಗಳನ್ನು ಪೊಲೀಸರು ಬಂದು ಇವರ ಪಕ್ಕದಲ್ಲಿ ನಿಂತ್ಕೊಂಡಾಗ ಎಲ್ಲ ಕೇಳಿದ್ದೀವಿ. DC ಹೋಗಿ ಇವರ ಪಕ್ಕದಲ್ಲಿ ಕೂತ್ಕೊಂಡಾಗ ಎದ್ದೇಳಿಸಿ ಕಳಿಸಿದ್ದನ್ನು ನೋಡಿದ್ದೀವಿ. ಆದರೆ ಇದೇ ಸಿದ್ದರಾಮಯ್ಯ ಅವರ ಮೊಮ್ಮಗನನ್ನು ಪೊಲೀಸರೇ ಕರೆದುಕೊಂಡು ಬಂದು ರಾಜ್ಯಪಾಲರ ಸಮನಾಗಿ ಕೂರಿಸ್ತಾರೆ. ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ವಾ? ಇಲ್ಲಾಂದರೆ ಮೊಮ್ಮಗನ ಜೊತೆ ಮಸಾಲೆ ದೋಸೆ ತಿಂದು ಕಳಿಸಿದ್ದೀನಿ ಅಂತ ಅಂದ್ಕೊಂಡು ಬಿಟ್ರ? ಒಬ್ಬ DCಯನ್ನು ನನಗೆ ಸರಿಸಮನಾಗಿ ಹೇಗೆ ಕೂತ್ಕೊಳ್ತೀಯಾ ಅಂತ ಕೇಳೋ ಈ ಮುಖ್ಯಮಂತ್ರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಅನ್ನೋದನ್ನು ಗಾಳಿಗೆ ತೂರಿ ಮೊಮ್ಮಗನನ್ನು ರಾಜ್ಯಪಾಲರಿಗೆ ಸರಿಸಮನಾಗಿ ಕೂರಿಸಿದ್ದಾದ್ರೂ ಯಾಕೆ? ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಜಮೀರ್ ಅಹಮದ್ ಖಾನ್ ಅವರ ಕುಲಪುತ್ರನನ್ನು ಕರ್ಕೊಂಡು ಬಂದಿದ್ರು. ಇನ್ನು ರಿಜ್ವಾನ್ ಅರ್ಷದ್ ಕೂಡ ಅವರ ಮಗನನ್ನು ಕರ್ಕೊಂಡು ಬಂದಿದ್ರು. ಇದೆಲ್ಲ ಪ್ರೋಟೋಕಾಲ್ ಗಾಳಿಗೆ ತೂರಿದ ಹಾಗಲ್ವಾ? ಇಲ್ಲ ಅಂದರೆ ಇವರೆಲ್ಲ ಏನು ಮೇಲಿಂದ ಉದ್ರಿದ್ರ? ಇವರು ಎಲ್ಲರೂ ಹುಟ್ಟಿದ ಹಾಗೆ ತಾನೇ ಹುಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೂ ಇಲ್ಲ, ಹೇಳೋದು ಇಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ಜನರಿಗೆ ಇವರಿಗೆ ಮೆಟ್ಟು ತಗೊಂಡು ಹೊಡಿಬೇಕು ಅನಿಸುತ್ತೆ. ಆದರೆ ಈಗ ಅಧಿಕಾರದಲ್ಲಿದ್ದಾರೆ, ಹಾಗೆ ಮಾಡೋಕ್ಕೆ ಆಗಲ್ಲ. ಹಾಳಾಗಿ ಹೋಗಲಿ, ಅವರಿಗೆಲ್ಲ ಓಟ್ ಹಾಕಿದ್ದೀವಿ, ನಾವೇ ಹೊಡ್ಕೊಳ್ಳೋಣ ಅಂತ ಮತದಾರ ಪ್ರಭುಗಳು ಹೊಡ್ಕೊಳ್ಳೋಕ್ಕೆ ಹೋದರೆ, ಆ ಚಪ್ಪಲಿ ಕಿತ್ತು ಹೋದರೆ ಅದನ್ನು ತಗೊಳ್ಳೋಕ್ಕೂ ಮತ್ತೆ ನಮ್ಮ ಜನರೇ ದುಡ್ಡನ್ನು ಖರ್ಚು ಮಾಡ್ಕೋಬೇಕು. ಇದು ಮತವನ್ನು ಹಾಕಿದವರ ಕರ್ಮ. ಆದರೂ ಅದು ಯಾವ ಭಾಷೆಯಲ್ಲಿ ನಮ್ಮ ಜನರು ಬೈಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಈಗ ಇನ್ನೊಂದು ಸಂಕಷ್ಟ ಅಂದರೆ, ಈಗ ಕಮಿಷನರ್ ದಯಾನಂದ್ ವಾಪಸ್ ಬರಲೇಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಜೂನ್ 4ನೇ ತಾರೀಕು ಬೆಳಗ್ಗೆ ವಿಧಾನಸೌಧದ ಅಪರಾಧ ವಿಭಾಗದ ಭದ್ರತಾ DCP MN ಕರಿಬಸವನಗೌಡ ಒಂದು ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿದ್ರು. ಅಂದರೆ DPRಗೆ ಕೊಟ್ಟಿದ್ರು. ಯಾಕಂದರೆ DPRಗೆ KSCA ಮನವಿಯನ್ನು ಮಾಡಿಕೊಂಡಿತ್ತು. ಇದನ್ನೇ ನಾವು ಮೊದಲ ದಿನವೇ ಹೇಳಿದ್ವಿ. ಇಲ್ಲಿ ಅಧೀನ ಕಾರ್ಯದರ್ಶಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡೋಕ್ಕೆ, ಅಂದರೆ RCB ಆಟಗಾರರಿಗೆ ಸನ್ಮಾನವನ್ನು ಮಾಡೋಕ್ಕೆ ಪತ್ರವನ್ನು ಭದ್ರತಾ ವಿಭಾಗದ DCP ಕರಿಬಸವನಗೌಡ ಅವರಿಗೆ ಬರೆದಿದ್ದರು. ಅಭಿಪ್ರಾಯವನ್ನು ತಿಳಿಸಿ ಅಂತ. ಇದನ್ನು ಬರೆದವರು DPR ಕಾರ್ಯದರ್ಶಿ IAS ಸತ್ಯವತಿ ಅವರು. ಇಲ್ಲಿ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಬರೋದ್ರಿಂದ ನಮ್ಮ ಬಳಿ ಅಷ್ಟೊಂದು ಭದ್ರತಾ ಸಿಬ್ಬಂದಿ ಇಲ್ಲ. ಅವರನ್ನೆಲ್ಲ ಬೇರೆ ಕಡೆಯಿಂದ ಕರೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಮಯ ಕೂಡ ಬೇಕಾಗತ್ತೆ. RCB ಅನ್ನೋದು ದೊಡ್ಡ ಮಟ್ಟದ ಅಭಿಮಾನಿಗಳನ್ನು ಹೊಂದಿರೋ ಒಂದು ಫ್ರ್ಯಾಂಚೈಸಿ. ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಸಮಯ ಅವಕಾಶ ಬೇಕು ಅಂತ ಅನುಮತಿಯನ್ನು ನಿರಾಕರಿಸ್ತಾರೆ. ಈಗಾಗಲೇ ಸತ್ಯವತಿ ಮತ್ತು ಶಾಲಿನಿ ರಜನೀಶ್ ಅವರ ವಿಚಾರವನ್ನು, ಈ ತಪ್ಪು ಮಾಡಿರೋ IAS ಅಧಿಕಾರಿಗಳ ತಲೆದಂಡವನ್ನು ಮಾಡದೆ 5 IPS ಅಧಿಕಾರಿಗಳು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸವನ್ನು ಮಾಡಿದ್ದಕ್ಕೆ ಅಮಾನತು ಮಾಡಿದ್ರ. ಯಾಕಂದರೆ ಅವತ್ತು ಎಲ್ಲರೂ ಬಿದ್ದು ಒದ್ದಾಡ್ತಾ ಇದ್ದಾಗ ಅಲ್ಲಿ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. ಆಗ ಗಾಯಾಳುಗಳನ್ನು ಎತ್ಕೊಂಡು ಓಡಿ ಹೋದವರು ಇದೇ ಪೊಲೀಸರು, ಇದೇ ಪೊಲೀಸ್ ಇಲಾಖೆ. ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡದೇ ಇದ್ದಿದ್ರೆ ಇನ್ನೂ ಅದೆಷ್ಟು ಜನರ ಪ್ರಾಣ ಹೋಗ್ತಾ ಇತ್ತೋ ಗೊತ್ತಿಲ್ಲ. ಆದರೆ ಈ ಅಯೋಗ್ಯ ಸರ್ಕಾರ, ನಿದ್ರೆಯಲ್ಲಿರೋ ಸಿದ್ದರಾಮಯ್ಯ ಈ ಪೊಲೀಸ್ ಅಧಿಕಾರಿಗಳನ್ನೇ ಅಮಾನತು ಮಾಡಿ ಬೇರೆಯವ್ರನ್ನ ಉಳಿಸಿದ್ರು. ಇಲ್ಲಿ ಸತ್ಯವತಿ ಅವರು ತುಂಬ ಇಂಟ್ರೆಸ್ಟ್ ತೋರಿಸಿದ್ದು ಯಾಕೆ? ಅಲ್ಲಿಗೆ ಅರ್ಥ, ಅವರ ಮೇಲೆ ಇರೋ CM ಇಲ್ಲಾಂದರೆ DCM ಒತ್ತಡವನ್ನು ಹೇರಿರಲೇಬೇಕು. ಆದರೆ ಇಲ್ಲಿ ಭದ್ರತಾ ವಿಭಾಗದ DCPಯ ಮಾತನ್ನು ಕೇಳದೆ ಅವರು ಕೊಟ್ಟ ರಿಪೋರ್ಟ್ ಕೂಡ ಗಾಳಿಗೆ ತೂರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ಘನಾಂಧಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾದರೂ ಏನ್ರಿ, ನಮ್ಮ ವಿಧಾನಸೌಧದ ಮುಂದೆ ಅಂತಹ ಅನಾಹುತ ಆಗಿಲ್ಲ, ಅದು ಮಾತ್ರ ಸರ್ಕಾರದ ಕಾರ್ಯಕ್ರಮ, ಅದು ಆಗಿರೋದು ಸ್ಟೇಡಿಯಂ ಹತ್ರ, ಅದೇನಿದ್ರು KSCA ಅವರಿಗೆ ಸೇರಿದ್ದು ಅನ್ನೋದನ್ನು ಬೊಗಳ್ತಾ ಇದ್ರು. ಈಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡೋದಕ್ಕೂ ಅನುಮತಿ ಅನ್ನೋದು ಇರಲಿಲ್ಲ. ಹಾಗಾದರೆ ನಮ್ಮ CM ಸಿದ್ದರಾಮಯ್ಯ ಜನರಿಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅನ್ನೋದಾಗ ಗೊತ್ತಾಯ್ತಲ್ಲ. ಇವನ್ ಯಾವ ಕಿತ್ತು ಹೋದ CM ಅಂತ ಜನರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಆದರೂ ನಾನು ಕೇಳಿದೆ, ಯಾಕಪ್ಪ CM ಅನ್ನೋದಕ್ಕಾದರೂ ಸ್ವಲ್ಪ ಮರ್ಯಾದೆಯನ್ನು ಕೊಡಿ ಅಂತ. ಅವನು ಊಟ ತಿಂತಾ ಇರೋದೇ ನಮ್ಮ ದುಡ್ಡಲ್ಲಿ ಮುಚ್ಕೊಂಡು ಹೋಗುವಂತ ನನಗೆ ಬೈದ್ಬಿಟ್ರು. ಇನ್ನೇನು ಮಾಡೋದು, ನಮ್ಮ CM ಮರ್ಯಾದೆ ಅದೆಷ್ಟೊಂದು ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕಲ್ವಾ. ಅದನ್ನು ಮಾಡಿಕೊಂಡು ನಾನು ನನ್ನ ಪಾಡಿಗೆ ಬಂದೆ. ಆದರೆ ಭದ್ರತಾ ವಿಭಾಗದ DCP ಆಗಲ್ಲ ಅಂದರು. ಅಲ್ಲಿ ಕಾರ್ಯಕ್ರಮ ನಡೆದಿದ್ದು ಯಾಕಂದರೆ ಇವರ ಕುಟುಂಬ ಮತ್ತು ಸಂಬಂಧಿಕರು ಎಲ್ಲರ ತೆವಲುಗಳನ್ನು ಸರ್ಕಾರದ ಹೆಸರುಗಳಲ್ಲಿ ಜನರ ದುಡ್ಡಲ್ಲಿ ಮಾಡಿಕೊಳ್ಳೋದು ಇವರ ತೀಟೆ ತೀರಿಸಿಕೊಳ್ಳೋಕೆ. ಗೆಳೆಯರೆ, ಕೊಹ್ಲಿ ಏನೋ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರಿಗೆ, ಮಿಸ್ಟರ್ ಸಿದ್ದರಾಮಯ್ಯ, ನಾನು ಕಪ್ಪನ್ನು ಗೆದ್ದಿದ್ದೀನಿ, ನಾಳೆಯ ನಮ್ಮ ಸನ್ಮಾನವನ್ನು ಮಾಡಿ, ಇಲ್ಲಾಂದರೆ ನಾನು ನಿಮ್ಮ ಕೈಗೆ ಸಿಗಲ್ಲ ಅಂತ ಏನಾದರೂ ಕೇಳಿದ್ನೇನ್ರಿ? ಇಲ್ವಲ್ಲ. KSCA ಅಥವಾ RCB ಮ್ಯಾನೇಜ್ಮೆಂಟ್ ಕೇಳಿರಬಹುದು. ಆದರೆ ಅದಕ್ಕೆಲ್ಲ ಅನುಮತಿಯನ್ನು ಕೊಡಬೇಕಾಗಿದ್ದು ಯಾರು? ಯಾವನ ಬೀದಿಯಲ್ಲಿ ಹೋಗಿ ಭಿಕ್ಷೆ ಬೇಡೋನು ಅನುಮತಿ ಕೊಡ್ತಾನ? ಇಲ್ವಲ್ಲ. ಇದೇ ಸರ್ಕಾರದಲ್ಲಿರೋ CM ಅದನ್ನು ಕೊಡಿ ಅನ್ನೋದನ್ನು ಹೇಳಿದರೆ ಮಾತ್ರ ಅಲ್ಲಿರೋ IAS ಅಧಿಕಾರಿಗಳು ಕೊಡ್ತಾರೆ. ಆದರೂ ಪೊಲೀಸರೇ ಬೇಡ, ಇದು ಅಸಾಧ್ಯ ಅಂದರು. ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಅನ್ನೋದನ್ನು ಹೇಳಿದರು.
ಕಾಮನ್ ಸೆನ್ಸ್ ಅನ್ನೋದನ್ನು ಕಳ್ಕೊಂಡಿರೋ ಸಿದ್ದರಾಮಯ್ಯ ಅದೇನೋ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ 106 ಕಿಲೋಮೀಟರ್ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇರೋದು 1 ಕಿಲೋಮೀಟರ್ ಕೂಡ ಇಲ್ಲ. ಅಲ್ಲಿ ಲಕ್ಷಾಂತರ ಜನರು ಓಡಾಡೋಕ್ಕಾದರೂ ಆಗುತ್ತೆ ಅಂದರೆ ಯೋಚನೆ ಮಾಡಿ. ವಿಧಾನಸೌಧದ ಮುಂದೆ ಆದರೆ ಮಾತ್ರ ಸಿದ್ದರಾಮಯ್ಯ ಅವರದ್ದು ಅನ್ನೋದಾದರೆ ಈಗ ಅನುಮತಿ ಇಲ್ಲದೆ ವಿಧಾನಸೌಧದ ಬಳಿ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಹೊಣೆ ಯಾರು? ಅದರಲ್ಲೂ ಸಿದ್ದರಾಮಯ್ಯ ಇನ್ನೊಂದು ಸುಳ್ಳನ್ನು ಹೇಳಿದರು. ನಾವು 30ರಿಂದ 40 ಸಾವಿರ ಜನರು ಬರ್ತಾರೆ ಅಂದುಕೊಂಡಿದ್ವಿ, ಆದರೆ ಇಲ್ಲಿ 2ರಿಂದ 3 ಲಕ್ಷ ಬಂದಿದ್ದಾರೆ ಅಂತ. ಆದರೆ ವಿಧಾನಸೌಧ DCP ಪತ್ರದಲ್ಲೇ ಕೊನೆಯಲ್ಲಿ ಇನ್ನೂ ಒಂದು ಸಾಲನ್ನು ಬರೆದಿದ್ದಾರೆ. ನಾವು ಹೇಳಿದ್ದನ್ನು ಮೀರಿ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದರೆ ಅದಕ್ಕೆ ನಮ್ಮ ಕೈಲೇನಾಗುತ್ತೋ ಅಷ್ಟು ವ್ಯವಸ್ಥೆಯನ್ನು ಮಾತ್ರ ಮಾಡ್ತೀವಿ ಅನ್ನೋದನ್ನು. ವಿಧಾನಸೌಧ ಕಟ್ಟಡ ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಅದಕ್ಕೆ ಬೇಕಾದ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಅಷ್ಟೊಂದು ಭದ್ರತೆ ನಮ್ಮ ಬಳಿ ಇಲ್ಲ. ಇದೆಲ್ಲವನ್ನು ಬರೆದ ಮೇಲೆ ಈಗ ನಾವು ತಪ್ಪನ್ನೇ ಮಾಡಿಲ್ಲ, ಕಾರ್ಯಕ್ರಮ ನಡೆದಿರೋದು ಸರ್ಕಾರದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಬೇಡ ಬೇಡ ಅಂದರು. ಅದ್ಯಾವ ತೀಟೆಗೆ ಕಾರ್ಯಕ್ರಮವನ್ನು ಮಾಡಿದ್ರು? ಇನ್ನು ಅದ್ಯಾವನದ್ದು ತಪ್ಪು? ಈಗ ಇದೇ ವಿಚಾರವಾಗಿ ಹೈಕೋರ್ಟ್ ಕೂಡ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದೆ. ಒಂದು ಕಡೆ ನಿವೃತ್ತ ನ್ಯಾಯಾಧೀಶರ ತಂಡ ತನಿಖೆ ಮಾಡ್ತಾ ಇದೆ, ಇನ್ನೊಂದು ಕಡೆ CID ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದುಗೆ ಎಲ್ಲರೂ ಸೇರಿಕೊಂಡು ಗುದ್ದೋ ಸಮಯ ಬಂದ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿ ಬರೆದಿರೋ ಪತ್ರದಲ್ಲಿ ಇನ್ನೂ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ ಅಂತ 1-2 ಪೇಜು ಬರೆದು ಕೊಟ್ಟಿದ್ದಾರೆ. ಅಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಬಂದವರೆಲ್ಲ VIP ಗಳು, ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರು. ಅವರಿಗೆ ಅಲ್ಲಿ ಆ್ಯಂಟಿ ಡ್ರೋನ್ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ, ಬೇಕಾದ ಲೈಟಿಂಗ್ಸ್ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ. ಇದೆಲ್ಲವನ್ನು ಮಾಡದೆ ತರಾತುರಿಯಲ್ಲಿ ಇವರ ತೀಟೆ ತೀರಿಸಿಕೊಳ್ಳೋಕೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದು ಪೊಲೀಸರು ಬೇಡ ಬೇಡ ಅಂದರೆ ಮತ್ತೆ ಅದೇ IPS ಅಧಿಕಾರಿಗಳನ್ನ ತಲೆದಂಡ ಮಾಡ್ತಾರೆ. ಪೊಲೀಸರು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರು ದೇಶದ ಎಲ್ಲ ಕಡೆಯಿಂದ ಬರ್ತಾರೆ, RCB ಅಭಿಮಾನಿಗಳು ಅಂದರೆ ಸುಮ್ಮನೆ ಅಲ್ಲ ಅನ್ನೋದನ್ನು. ಆದರೆ ಪೊಲೀಸರು ಎಲ್ಲವನ್ನು ಹೇಳಿದರು. ಸಿದ್ದು ಮತ್ತು DKಗೆ ಮಾತ್ರ 30ರಿಂದ 40 ಸಾವಿರ ಜನರು ಬರ್ತಾರೆ ಅನ್ನೋದನ್ನು ಹೇಳಿದ್ದಾದರೂ ಯಾರೋ? ಯಾಕಂದರೆ ಇವರು ಅವತ್ತು ಮಾಧ್ಯಮದ ಮುಂದೆ ಹೇಳಿದ್ದು ಏನು ಅಂತ ಎಲ್ಲರಿಗೂ ನೆನಪಿದೆಯಲ್ಲ. 30ರಿಂದ 40 ಸಾವಿರ ಜನರು ಬರ್ತಾರೆ ಅನ್ನೋ ಮಾಹಿತಿ ಇತ್ತು. ಹಾಗಾಗಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಆದರೆ ಇಲ್ಲಿ 2ರಿಂದ 3 ಲಕ್ಷ ಜನರು ಬಂದರು ಅಂತ ಅವತ್ತು ಸಲಹೆಯನ್ನು ಕೊಟ್ಟು ತರಾತುರಿಯಲ್ಲಿ ಕಾರ್ಯಕ್ರಮ ಬೇಡ ಅಂದವರನ್ನೇ ಈಗ ಅಮಾನತು ಮಾಡಿ ಕಳ್ಳರ ಹಾಗೆ ಆಡ್ತಾ ಇದ್ದಾರೆ. ಇದೊಂದು ಪತ್ರ ಸಾಕಾಗುತ್ತೆ ದಯಾನಂದ್ ಅವರ ಅಮಾನತನ್ನು ರದ್ದು ಮಾಡೋಕ್ಕೆ. ಜೊತೆಗೆ ಈ ಸರ್ಕಾರದಲ್ಲಿರೋ CM ಸಿದ್ದರಾಮಯ್ಯ A1 ಆಗಬೇಕಾಗತ್ತೆ, DK ಶಿವಕುಮಾರ್ A2 ಆಗಬೇಕಾಗತ್ತೆ, ಪರಮೇಶ್ವರ್ A3 ಆಗಬೇಕಾಗತ್ತೆ, ಜಮೀರ್ ಅಹಮದ್ ಖಾನ್ ಇನ್ನು A4 ಆಗಲೇಬೇಕಲ್ವಾ? ಹಾಗೆ ವಿಧಾನಸೌಧದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಮಂತ್ರಿಗಳು ಇದ್ರೋ ಅವರೆಲ್ಲರನ್ನ ಅಪರಾಧಿಗಳನ್ನು ಮಾಡಬೇಕಾಗತ್ತೆ. ಮತ್ತು ಇವರೆಲ್ಲರೂ ಕೊಲೆಗಾರರೇ ಆಗ್ತಾರೆ. ಇದೆಲ್ಲ ಇವರಿಗೆ ಗೊತ್ತಾಗಬೇಕು ಅಂದರೆ ಇವರ ಮನೆಗಳಲ್ಲಿ ಹೆಣ ಬಿದ್ದರೆ ಮಾತ್ರ ನೋವಾಗುತ್ತೆ. ಆದರೆ ಬೇರೆಯವರ ಮನೆಯಲ್ಲಿ ಹೆಣ ಬಿದ್ದರೆ ಇವರ ಅಪ್ಪಂದಿರದ್ದೇನು ಹೋಗುತ್ತೆ? ಬಿಡಿ. ಒಟ್ಟಿನಲ್ಲಿ ಮಾಡಬಾರದನ್ನು ಮಾಡೋಕ್ಕೆ ಹೋಗಿ ಆಗಬಾರದು ಆಗಿ ಅಲ್ಲಿ ನಮ್ಮ ತಪ್ಪು ಇಲ್ಲ ಅಂತಿದ್ದವರೆಲ್ಲ ಈಗ ಸಾಕ್ಷಿ ಸಮೇತ ಸಿಕ್ಕಿ ಬೀಳ್ತಾ ಇದ್ದಾರೆ. ಇದಿಷ್ಟು ಸಾಕಾಗತ್ತೆ ಕೋರ್ಟ್ಗೂ ಕೂಡ ಇವರೇ ಅಪರಾಧಿಗಳು ಅನ್ನೋದನ್ನು ಹೇಳೋಕ್ಕೆ. ಇನ್ನು ಹ್ಯೂಮನ್ ರೈಟ್ಸಿಂದ ಅಧಿಕಾರಿಗಳು ಬಂದು ಸರ್ಕಾರಕ್ಕೆ 10 ಲಕ್ಷವನ್ನು ಕೊಟ್ಟರೆ ಸಾಕಾಗತ್ತಾ, 25 ಲಕ್ಷವನ್ನು ಪರಿಹಾರ ಕೊಡಿ ಅನ್ನೋದನ್ನು ಹೇಳಿದ ಮೇಲೆ ಸರ್ಕಾರ 25 ಲಕ್ಷ ಘೋಷಣೆಯನ್ನು ಮೊನ್ನೆ ಮಾಡಿಕೊಂಡಿದೆ, ಅದು ರಾತ್ರಿ ವೇಳೆ. ಅಲ್ಲಿಗೆ ಅರ್ಥ ಒಂದು ಪ್ರಾಣದ ಬೆಲೆ ಸರ್ಕಾರದ ಪ್ರಕಾರ 10 ಲಕ್ಷ, ಹ್ಯೂಮನ್ ರೈಟ್ಸ್ ಅಧಿಕಾರಿಗಳ ಪ್ರಕಾರ 25 ಲಕ್ಷ. ಇಲ್ಲಿ ಒಬ್ಬ ರೌಡಿ ಸತ್ರೆ ಇನ್ಯಾವನೋ ಬೀದಿಯಲ್ಲಿ ಸತ್ರೆ ಅವರಿಗೆ 25 ಲಕ್ಷ ಘೋಷಣೆ ಮಾಡೋ ಸರ್ಕಾರ. ಇಲ್ಲಿ ಜನಸಾಮಾನ್ಯರ ಸಾವಿಗೆ ಬೆಲೆಯೇ ಇಲ್ಲ. ಇದು ನಮ್ಮ ರಾಜ್ಯದ ಕರ್ಮ. ಮತವನ್ನು ಹಾಕಿರೋ ಬುದ್ಧಿವಂತರೇ ಈಗೇನಂತೀರಾ ಅದನ್ನಾದರೂ ಕಮೆಂಟ್ಸಲ್ಲಿ ತಿಳಿಸಿ. ತಪ್ಪಿ ಮತವನ್ನು ಹಾಕಿದರೆ ನಾನು ಮತ ಹಾಕಿ ತಪ್ಪು ಮಾಡಿದ್ದೀನಿ ಅಂತಲೇ ಕಳಿಸಿ, ಪರವಾಗಿಲ್ಲ. ತಪ್ಪನ್ನು ಮಾಡಿದ್ದು ತಪ್ಪಲ್ಲ, ತಪ್ಪನ್ನು ತಿದ್ದಿಕೊಳ್ಳದೇ ಇದ್ದರೆ ಅದು ದೊಡ್ಡ ತಪ್ಪು ಅನ್ನೋದನ್ನು ವಿವೇಕಾನಂದರು ಹೇಳಿದ್ದಾರೆ. ಹಾಗಂತ BJPಯಲ್ಲಿ ಯಾವನು ಸಾಚಗಳು ಅನ್ನೋದನ್ನು ಯಾರು ಹೇಳೋಕ್ಕೆ ಬರಬೇಡಿ. ಯಾಕಂದರೆ BJPಯಲ್ಲಿ ಅಂತಹ ಯೋಗ್ಯತೆ ಇರೋ ಒಬ್ಬ ನಾಯಕ ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಸರಿಯಾದ ವ್ಯಕ್ತಿಯನ್ನು ನೋಡದೆ ಜಾತಿ, ಹಣ, ಹೆಂಡ ಇದನ್ನು ನೋಡಿ ಮತವನ್ನು ಹಾಕಿದರೆ ನಾಳೆ ನಿಮ್ಮ ಮನೆಗಳಲ್ಲೂ ಹೆಣ ಬೀಳಬಹುದು. ಹುಷಾರಾಗಿರಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.